ಈಗ ಟೈಮ್ ಬಂದು 10:15. ನಿದ್ದೆ ಬರ್ತಿಲ್ಲ. ಬೆಳಿಗ್ಗೆ ಮೇಕಪ್ ಮುಗಿಸಿ ಬಂದು ಮಲ್ಕೊಬಿಟ್ಟಿದ್ನಲ್ಲ, ಅದಕ್ಕೆ ಇವಾಗ ನಿದ್ದೆ ಬರ್ತಿಲ್ಲ. ನಿದ್ದೆ ಬರೋವರೆಗೂ ಓದ್ತೀನಿ. ರೂಮೆಲ್ಲ ಸ್ವಲ್ಪ ಗಲೀಜಾಗಿದೆ. ಎಲ್ಲ ಕ್ಲೀನ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನೋಡೋಣ. ನಿದ್ದೆ ಬರೋವರೆಗೂ ಓದ್ಕೋತೀನಿ. ಆ್ಯಂಡ್ ಹಿಸ್ಟ್ರಿ ಇನ್ನೊಂದು 2 ಕ್ವಶನ್ ಪೇಪರ್ ರಿಮೈನಿಂಗ್ ಇದೆ. ಅದನ್ನೊಂದು ಸರಿ ನೋಡಿಕೊಂಡು ಈಗ ಎಕನಾಮಿಕ್ಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಂದು 5 to 6 hours ಆದರೂ ಓದ್ಬಿಟ್ಟು ಮಲ್ಕೋತೀನಿ. ನಿದ್ದೆ ಬರಲ್ಲ ನನಗೆ. ಮಧ್ಯಾಹ್ನ ಒಂದು 2 hours ಮಲ್ಕೊಂಡ್ರೆ ಸಾಕು. ನೈಟ್ ಪೂರ ನಿದ್ದೆ ಬರಲ್ಲ. ಆ್ಯಂಡ್ ನಿದ್ದೆ ಬಿಟ್ಟು ಎಲ್ಲ ಓದಲ್ಲ. ನಿದ್ದೆ ಬರದೇ ಇದ್ದರೆ ಮಾತ್ರ ನೈಟ್ ಹೊತ್ತು ಓದೋದು. ಅವತ್ತು ಅಷ್ಟೇ 2 ಗಂಟೆ ರಾತ್ರಿಲಿ ಓದಿದ್ದು ವ್ಲಾಗ್ ಹಾಕಿದ್ನಲ್ಲ, ಅದು ಜಸ್ಟ್ ನಿದ್ದೆ ಬರ್ತಿರಲಿಲ್ಲ ಅಂತ ಎದ್ದು ಓದಿದ್ದಷ್ಟೇ. ಸುಮ್ಮನೆ ಓದಾಡ್ಕೊಂಡು ಟೈಮ್ ಏನಕ್ಕೆ ವೇಸ್ಟ್ ಮಾಡಲಿ ಅಂತ. ಐಟಮ್ಸ್ ಎಲ್ಲ ತಂದಿಲ್ಲ ಹಾಕ್ಬಿಟ್ಟಿದ್ದಾರೆ. ಇವತ್ತು ಬೀಗರು ಬಂದಿದ್ರು ನಮ್ಮ ಮನೆಗೆ. ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ರು. ಹಾಗಾಗಿ ಹಾಲಲ್ಲಿರೋದೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಾಂದರೂ ಈ ವೀಕು 3-4 ಸಾವಿರನೇ ಲಾಸ್ ಆಗಿದೆ. ಇಲ್ಲಿ ನೋಡಿ ಎಲ್ಲವೂ ಹೆಂಗಾಗಿದೆ ಅಂತ. ಇದೆಲ್ಲ ಆಚೆ ಹಾಕಬೇಕು. ಈಗ ಬೆಳಿಗ್ಗೆಗೆ ಹಾಕ್ತೀನಿ. ಸದ್ಯಕ್ಕೆ ಇವಾಗ ಓದ್ಕೋತೀನಿ. VAಗೆ ಅಪ್ಲಿಕೇಶನ್ ಹಾಕುವಾಗ ಕಡ್ಡಾಯ ಕನ್ನಡ ರಿಜಿಸ್ಟರ್ ನಂಬರು ಸಿಗ್ತಾನೆ ಇಲ್ಲ ಅಂತ ಹುಡುಕಿ ಸಾಕಾಯಿತು. ಎಲ್ಲ ಇಲ್ಲಿತ್ತು. ಬೇಕಾದಾಗ ಸಿಗಲ್ಲ, ಎಲ್ಲ ಬೇಡದೆ ಇದ್ದಾಗ ಸಿಗ್ತವೆ.
ಟೈಮ್ ಇವಾಗ 12 ಗಂಟೆ ಆಯಿತು. ಇನ್ನೊಂದು 50 ಕ್ವಶನ್ಸ್ ಇದೆ, ಅದನ್ನು ಸಾಲ್ವ್ ಮಾಡಿ ಇಕನಾಮಿಕ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ.